ಯಾಕೆ ಮುಖ್ಯ ಆಗುತ್ತೆ ಭಾವನಾ ಅನ್ನೋದನ್ನು ನೋಡಿದ್ರೆ ನೀವು ನೋಡಿ, ಇಲ್ಲಿಯವರೆಗೆ ಇನ್ಫಿಲ್ಟ್ರೇಟ್ ಮಾಡ್ತಕ್ಕಂಥ ಭಯೋತ್ಪಾದಕರನ್ನು ನಾವು ಹಿಡಿತೀವಿ, ಅವ್ರ ವಿಚಾರಣೆ ನಡೆಸ್ತೀವಿ, ಬಟ್ ಅವ್ರಿಗೆ ಭಾಳ ದೊಡ್ಡ ಮಾಹಿತಿ ಇರಲ್ಲ. ಟಿಪ್ ಆಫ್ ದ ಐಸ್ಬರ್ಗ್. ಹಾಂ, ಕರೆಕ್ಟ್. ಅವರು ತುಂಬ ಕಡಿಮೆ ಮಾಹಿತಿ ಅವ್ರ ಬಳಿ ಇರುತ್ತೆ. ಅವ್ರಿಗೇನಾಗಿರುತ್ತೆ, ಒಂದು ರೀತಿ ಈ ಶೂಟರ್ಸ್ಗಳಿರ್ತಾರಲ್ಲ, ಶಾರ್ಪ್ ಶೂಟರ್ಸ್ಗಳ ರೀತಿಯಲ್ಲಿ ಅವ್ರ ಫ್ಯಾಮ್ಲಿಗೆ ಹಣ ಒದಗಿಸಲಾಗತ್ತೆ, ಒಂದು ಟ್ರೈನಿಂಗ್ ಕೊಡಲಾಗತ್ತೆ, ಒಂದು ಟ್ರೈನಿಂಗ್ನ ನಂತರ ಅವರನ್ನು ಇನ್ಫಿಲ್ಟ್ರೇಟ್ ಮಾಡಲಾಗುತ್ತೆ, ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾರೆ. ಇನ್ನೂ ಕೆಲ ಸಂದರ್ಭದಲ್ಲಿ ಭಾರತದ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಟ್ರೈನಿಂಗನ್ನು ಕೊಟ್ಟು ವಾಪಸ್ ಕಳಿಸಿದ್ದನ್ನು ನೋಡಿದೆ. ಆದರೆ ಲಷ್ಕರ್ ಎ ತೊಯ್ಬಾ ಮತ್ತು ISI ಯಾವ ರೀತಿಯಲ್ಲಿ ಸ್ಲೀಪರ್ ಸೆಲ್ಸ್ಗಳ ಜೊತೆ ಸಂಬಂಧ ಇದೆ, ಅವ್ರ ಫಂಡಿಂಗ್ ನೆಟ್ವರ್ಕ್ ಏನು, ಯಾವ ರೀತಿ ಹಣವನ್ನು ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ಕಳಿಸ್ತಾರೆ ಅನ್ನೋದು ಗೊತ್ತಾಗಬೇಕಾದ್ರೆ ತಹವೂರ್ ರಾಣಾನ ವಿಚಾರಣೆಯನ್ನು ಭಾರತದ ಏಜೆನ್ಸಿಗಳು ಭಾರತದ ನೆಲದಲ್ಲಿ ನಡೆಸಬೇಕು. ಆಗ ಅತಿ ಹೆಚ್ಚು ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಈಗ ನೋಡಿ, ಡೇವಿಡ್ ಹೆಡ್ಲಿಯ ವಿಚಾರಣೆಯಿಂದಲೇ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಕೆಲ ಮಹತ್ವಪೂರ್ಣ ಮಾಹಿತಿ. ನಿಮಗೆ ಜೋಗೇಶ್ವರಿಯಿಂದ ಸಿಮ್ಮನ್ನು ಖರೀದಿ ಮಾಡಲಾಗಿತ್ತು ಮುಂಬೈಯಲ್ಲಿ. ಜೋಗೇಶ್ವರಿಯಲ್ಲಿರ್ತಕ್ಕಂಥ ಒಂದು ಫ್ಲ್ಯಾಟ್ನಿಂದ ಆ 6 ಜನ ಭಯೋತ್ಪಾದಕರ ಜೊತೆ ಸಂಬಂಧ ಇತ್ತು. ಜೋಗೇಶ್ವರಿಯ ಫ್ಲ್ಯಾಟ್ನಿಂದ ಸತತ ಫೋನ್ ಸಂಪರ್ಕ ಸ್ಯಾಟಲೈಟ್ ಮೂಲಕ ಪಾಕಿಸ್ತಾನದಲ್ಲಿ ಲಕ್ವಿ ಜೊತೆ ಇತ್ತು. ಇದು ಏನು ಪ್ರೂವ್ ಮಾಡುತ್ತೆ ಅಂತಂದರೆ, ಕೇವಲ 6 ಜನ ಬಂದರು, ಗುಂಡಿನ ದಾಳಿಯನ್ನು ನಡೆಸಿದ್ರು ಅಂತಕ್ಕಂಥದ್ದಲ್ಲ. ಅದಕ್ಕೆ ಫಂಡಿಂಗ್ ಏನು ಮಾಡಲಾಯಿತು, ರೇಖಿ ಏನು ಮಾಡಲಾಯಿತು. ಕೇವಲ ಈಗ ISIದಲ್ಲಿ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾ ಏನು ಒಪ್ಕೊಂಡಿದ್ರು, ತಹವೂರ್ ರಾಣಾ ಹೇಳ್ತಾನೆ, ಡೇವಿಡ್ ಹೆಡ್ಲಿ ಪಾಕಿಸ್ತಾನ್ ಮಿಲಿಟ್ರಿಗೆ ಕೆಲಸ ಮಾಡ್ತಾ ಇದ್ದ ಅಂತ ನಾನು ತಿಳ್ಕೊಂಡಿದ್ದೆ, ಲಷ್ಕರ್ ಎ ತೊಯ್ಬಾದ ಜೊತೆ ಇರಲಿಲ್ಲ ಅದು ಏಕೈಕ ಕಾರಣಕ್ಕೋಸ್ಕರ ಆತ ಕೋರ್ಟ್ನಿಂದ ಬಚಾವಾದ. ಅದರ ಅರ್ಥ ಏನು, ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾಗೆ ISIನ ಮೇಜರ್ ಜೊತೆ ನೇರವಾಗಿರ್ತಕ್ಕಂಥ ಸಂಬಂಧ ಇತ್ತು ಅಂತಕ್ಕಂಥದ್ದರ ಅವರೇ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಯಾರ್ಯಾರ ಜೊತೆ ಸಂಬಂಧ ಇತ್ತು, ಅವರ ಮೀಟಿಂಗ್ಸ್ಗಳು ಎಲ್ಲೆಲ್ಲಿ ನಡೆದವು, ಎಲ್ಲಿಂದ ಫಂಡಿಂಗ್ ಬರ್ತದೆ, ಹೈಯರ್ ಅಪ್ಸ್ಗಳು ಪಾಕಿಸ್ತಾನದ ಮಿಲಿಟರಿ ಮತ್ತು ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಇದರಲ್ಲೇನಾದರೂ ಭಾಗಿಯಾಗಿದ್ರಾ, ಇದೆಲ್ಲವೂ ಗೊತ್ತಾಗಬೇಕಾದ್ರೆ ತಹವೂರ್ ರಾಣಾ ಭಾರತಕ್ಕೆ ಬಂದ ನಂತರವಷ್ಟೇ ಇನ್ನಷ್ಟು ಮಾಹಿತಿಗಳನ್ನು ನಿರೀಕ್ಷಿಸ್ಬೋದು ಅನ್ಸುತ್ತೆ.